ಅವ್ರು ಹೇಳ್ದಾಗ ಕೇಳ್ಕೊಂಡು ಮಾಡ್ತಾರೆ. ಇಶ್ಯೂನೇ ಇಲ್ಲ. ವೇರ್ ಇಸ್ ದಿ ಇಶ್ಯೂ ಇನ್ ಮೂಡ? ವೇರ್ ಇಸ್ ದಿ ಇಶ್ಯೂ? ಹಾಗಾದರೆ ನಾವು 3 ಎಕರೆ 16 ಗುಂಟೆ ನಮ್ಮ ಜಮೀನನ್ನು ಅವರು ಆಕ್ರಮಿಸ್ಕೊಬಿಟ್ಟಿದ್ದಾರೆ, ಸೈಟ್ ಮಾಡಿ ಇದನ್ನು ಹಂಚ್ಬಿಟ್ಟಿದ್ದಾರೆ. ನಮಗೆ ಕಂಪನ್ಸೇಷನ್ ಕೊಟ್ಬಿಡ್ಲಿ, ಸೈಟು ವಾಪಸ್ ತಗೊಂಡು 3 ಎಕರೆ 16 ಗುಂಟೆಗೆ ಎಷ್ಟು ಕಾಂಪನ್ಸೇಷನ್ ಕೊಡಬೇಕು ಅಂತ ಕೊಟ್ಬಿಡ್ಲಿ. 60 ಕೋಟಿ ಆಗುತ್ತೆ, ಕೊಟ್ಬಿಡ್ಲಿ. ಹಾಗಾದ್ರೆ ನೀವು ನೋಡೋದಿಲ್ಲ, ಮಾಡಲ್ಲ, ಆಗ್ತಿಲ್ಲ, ನೀವು ಹೇಳೋದು ಅವ್ರು ಏನಾರ ಹೇಳಲಿ. ಲ್ಯಾಂಡ್ ಲೂಸರ್ ಈಸ್ ಡಿಫರೆಂಟ್, ನಮ್ಮ ಕೇಸು ಡಿಫರೆಂಟ್. ನಮ್ಮದು 3 ಎಕರೆ 16 ಗುಂಟೆನ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು, ಮೂಡಾದವರು ಇಲ್ಲೀಗಲ್ ಆಗಿ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರೇ ಒಪ್ಕೊಂಡಿದ್ದಾರೆ, ಮೂಡ ಮೀಟಿಂಗ್ನಲ್ಲಿ ತಪ್ಪು ಮಾಡಿಬಿಟ್ಟಿದ್ದೀವಿ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೆ ಸೈಟ್ ಕೊಟ್ಟಿದ್ದಾರೆ. ನಾವು 50-50 ಕೊಡ್ತೀವಿ ಅಂದ್ರೆ ಆಲ್ ರೈಟ್ ಅಪ್ಪ, ಓನ್ಲಿ 50. ನಮಗೆ 3 ಎಕರೆ 16 ಗುಂಟೆನೇ ಕೊಡಬೇಕು, ಲ್ಯಾಂಡ್ ಟು ಲ್ಯಾಂಡ್. ನಾವು ಆಗಲಿ ಆಯ್ತಪ್ಪ 50-50 ಅಂತ ಇದ್ದೀರಿ, 50-50ನೇ ಕೊಡಿ ಅಂತ. ನಾವು ಇಂಥ ಕಡೆ ಕೊಡಿ ಅಂತ ಕೇಳಿದೀವ? ಇಂಥ ಕಡೆನೇ ಕೊಡಿ ಅಂತ ಕೇಳಿದೀವೇನ್ರಿ? ಬೇರೆ ಇಂಥ ಕಡೆ ಕೊಡಿ ಅಂತ ಕೇಳಿದೀವ? ಆಮೇಲೆ ಈ ಸೈಟು ಕೊಟ್ಟದ್ದು ಯಾವಾಗ? 1921 ಅಲ್ಲ 2021 ಇಸ್ವಿ. ಯಾರು ಅಧಿಕಾರದಲ್ಲಿದ್ರು? ಯಾರು ಅಧಿಕಾರದಲ್ಲಿದ್ರು? ಬಿಜೆಪಿ ಅವರು. ಮತ್ತೆ ಅವರೇ ಕೊಟ್ಬಿಟ್ಟು ಅವರೇ ಇದು ಹೇಳಿದ್ರೆ ಅವರೇ ಕಾನೂನು ಬಾಹಿರ ಅಂತ ಹೇಳಿದ್ರೆ ಹೆಂಗ್ರಿ? ನಾವು ಇಂಥ ಕೊಡೆ ವಿಜಯನಗರದ 3ನೇ ಸ್ಟೇಜು 4ನೇ ಸ್ಟೇಜ್ನಲ್ಲಿ ಕೊಡಿ ಅಂತ ಕೇಳಿಲ್ಲ. ನಮಗೆ ಪರ್ಯಾಯವಾಗಿ ನೀವು 50-50 ಕೊಡ್ತೀವಿ ಅಂತ ಹೇಳಿದ್ದೀರಿ, ಅದಕ್ಕೆ ಒಪ್ಕೊಂಡಿದ್ದೀವಿ. ನಾವು 50-50 ಕೊಡ್ತೀವಿ ಅಂತ ಹೇಳಿದ್ದೀರಿ, ಕೊಡ್ರಿ ನಮಗೆ ಪರ್ಯಾಯ ಕೊಡಿ ಅಂತ. ಆಯ್ತಪ್ಪ, ಲ್ಯಾಂಡ್ ಟು ಲ್ಯಾಂಡ್ ಕೊಟ್ಟಿದ್ದಾರೆ. ನಮಗೆ 3 ಎಕರೆ 16 ಗುಂಟೆ ಕೊಡಬೇಕು. ಆಕ್ಚುಲಿ ನಮ್ಮ ಜಮೀನನ್ನು ನೀವು ಸೈಟ್ ಮಾಡಿಬಿಟ್ಟು ಪಾರ್ಕ್ ಮಾಡಿ ಎಲ್ಲ ಹಂಚ್ಬಿಟ್ಟು, ಹಾಗಾದ್ರೆ 3 ಎಕರೆ 16 ಗುಂಟೆ ನಾವು ಬಿಟ್ಬಿಡೋದ? ನಾನು ಮುಖ್ಯಮಂತ್ರಿ ಅಂತ ಬಿಟ್ಬಿಡೋದೇನ್ರಿ?